ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮಿಂಗ್ 24. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಂಗೆ ಒಂದು ಸಪೋರ್ಟ್ ಮಾಡಿ. ಇವತ್ತೊಂದು ಲಾಗ್ ಏನಪ್ಪ ಅಂದರೆ ದಿನನಿತ್ಯ ಏನು ಕೆಲಸ ಮಾಡ್ತೀನಿ ತೋಟದ. ಸೊ ಅದ್ರ ಬಗ್ಗೆ ಒಬ್ಬರು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಇದು, ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಅಮ್ಮ ಟೀ ಕೊಟ್ಟಿತ್ತು, ಟೀ ಕುಡ್ಕೊಂಡು, ಟೀ ಒಳ್ಳೆ ಟೇಸ್ಟ್ ಐತೆ. ಟೀ ಕುಡ್ಕೊಂಡು ಫ್ರೆಶ್ ಆಗಿಬಿಟ್ಟು ಮಕ್ಕಳಿಗೆ ತೊಳ್ಕೊಂಡು ಆಚೆ ಬಂದಿದ್ದೀನಿ. ಎದ್ದು ನನ್ನ ರಥ ತೊಗೊಂಡು ತೋಟದ ಹತ್ರ ಹೋಗಬೇಕು. ನೋಡಿ ಅಮ್ಮ ಹಿಂದೆ ಇದ್ದಾನೆ, ಬೈತೈತೆ. ವಿಡಿಯೋ ಮಾಡ್ತೀವಿ. ಇದು ನಿನ್ನೆ ಕೋಳಿಗೆ ರಾಗಿ ತೊಗೊಂಬಂದಿದ್ದೆ, ಒಂದು 60-70 kg ಇದೆ ಇದು. ಇದನ್ನ ಇವಾಗ ತೊಗೊಂಡೋಗ್ಬೇಕು. ಕಲ್ಮಣ್ ರಾಗಿ ಇದು ಮಿಲ್ಲಲ್ಲಿ ತಗೊಂಬಂದಿದ್ದು 200 ರೂಪಾಯಿಗೆ ಸಿಕ್ಕೈತೆ. ಹಿಂಗೋ ಎತ್ತಿದ್ದೀನಿ, ಎತ್ತಿಕ್ಕಾಗ್ತಿಲ್ಲ, ತುಂಬ ಸಖತ್ ವೆಯ್ಟ್ ಇದೆ. ಬಟ್ ಆದರೂ ಕೂಡ ಎತ್ತದೆ. ಒಂದು 70 kg ಬರುತ್ತೆ. ನಾನಿರೋದು 60 kg, ನನಗಿಂತ 10 kg ಜಾಸ್ತಿ ಎತ್ತಿಕ್ಕಾಗ್ತಿಲ್ಲ ನನ್ನ ಕೈಲಿ. ನೋಡಿ ಹಾಗೆ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಸೀದಾ ತೋಟದಲ್ಲಿ ಹೋಗ್ತಾಯಿದ್ದೀನಿ. ನೋಡ್ತಿರ್ಬೋದು, ಆಲ್ರೆಡಿ ನಮ್ಮ ತೋಟದ ರೋಡು ತೋರಿಸಿದ್ದೀನಿ ಲಾಸ್ಟ್ ವ್ಲಾಗ್ದಲ್ಲಿ. ಇವತ್ತು ನೋಡ್ಕೊಂಡು ನನ್ನ ತೋಟದ ರೋಡು ಯಾವ ರೀತಿ ಇದೆ ಅಂತ. ಚೆನ್ನಾಗಿದೆ. ಮುಂದೆ ಇಲ್ಲಿಂದ ಡಾಮರ್ ಚೆನ್ನಾಗಿ ರೋಡು, ಮುಂದೆ ಹೋಗ್ತಾ ಕಲ್ಲು ರೋಡು ಚೆನ್ನಾಗಿಲ್ಲ. ಅಲ್ಲಿಸೋದಕ್ಕೆ ವೀಡಿಯೋ ಮಾಡಿಲ್ಲ ಫುಲ್ಲು. ಇನ್ನೊಂದು ನಿಯರ್ ತೋಟದ ಮುಂದೆ ನಡೆಯೋದು ಅಂತ ಬಂದ ತಕ್ಷಣ ಅದು ಕೆಳಗೆ ಹಾಕಿದ್ದೀನಿ. ಅಪ್ಪ ಆಲ್ರೆಡಿ ಅದನ್ನು ತಗೊಂಡು ಕೋಳಿ ಆಗ್ತೈತೆ. ಕಲ್ಮಣ್ ರಾಗಿನ ಅದು ನೋಡ್ತಿರ್ಬೋದು. ಆಲ್ರೆಡಿ ಸ್ವಲ್ಪ ಹಾಕಿದೆ ಅಂತ ತೆಗೆದ್ಬಿಟ್ಟು ಯಾವ ರೀತಿ ಇರುತ್ತೆ ಅಂತ. ಕೋಳಿಗಳು ಯಾವ ರೀತಿ ತಿಂತಾಯಿದೆ ನೋಡಿ ಕಲ್ಮಣ್ ರಾಗಿನ. ಸೊ ಇದರಿಂದ ಈ ಥರ ಹಾಕೋದ್ರಿಂದ ಕೋಳಿಗೆ ಏನಾಗುತ್ತೆ ಅಂದರೆ ಬೇಗ ಹೊಟ್ಟೆ ತುಂಬಿಕೊಳ್ಳುತ್ತೆ. ನಾವು ಮೇವು ಅದಾದಮೇಲೆ ನೋಡಿ ನೆನ್ನೆ ಇಟ್ಟರೆ ನೀರು ರಾತ್ರಿ, ಸೊ ತುಂಬ ಗಲೀಜಾಗಿದೆ. ಅದನ್ನು ಕ್ಲೀನ್ ಮಾಡಬೇಕು. ನಾನು ಎವ್ರಿಡೇ ಕ್ಲೀನ್ ಮಾಡ್ತಿರ್ತೀನಿ, ನೀವು ಕೂಡ ಕ್ಲೀನ್ ಮಾಡಿ. ಕೋಳಿ ನೀರಿಟ್ಟಿದ್ರೆ ತುಂಬ ಫ್ರೆಶ್ ನೀರು ರೆಡಿ. ಇವಾಗ ನಾನು ಕರೆಂಟ್ ಬಂದಿದೆ, ಮೋಟ್ರ್ ಆನ್ ಮಾಡಿದ್ದು, ನೀರು ಆನ್ ಮಾಡ್ಕೊತಿದ್ದೀನಿ. ನೀರು ಆನ್ ಮಾಡಿಕೊಂಡು ನೋಡಿ ನೀರು ಆನ್ ಮಾಡ್ಕೊಂಡಿದ್ದೀನಿ. ಈಗ ಹೋಗ್ಬಿಟ್ಟು ಅದು ಕೋಳಿ ನೀರಿಟ್ಟಿದ್ವಲ್ಲ ಅದನ್ನು ತೊಳ್ಕೊಬೇಕು ನೀಟಾಗಿ. ಜಂಗಲ್ಲಿ ಒಂದು ಉಚ್ಕೋತಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಕೊಳೆ ಆಗಿದೆ ಅಂತ. ಅದನ್ನ ತುಂಬ ನೀಟಾಗಿ ತೊಳ್ಕೊಂಡು ಇಡಬೇಕು. ಅವಾಗ ಕೋಳಿಗಳಿಗೆ ಚೆನ್ನಾಗಿರುತ್ತೆ, ರೋಗಕ್ಕೆ ಬರೋದು ಕಡಿಮೆ ಆಗುತ್ತೆ. ಸೊ ನೀರು ತುಂಬಿಸ್ಬಿಟ್ಟು ಪಟ್ಟಂತ ನೋಡಿ ಎರಡಕ್ಕೂ ನೀರು ಹಿಡಿಬೇಕು ಕೋಳಿಗಳಿಗೆ. ಸಂಜೆ ತಿರ್ಗಾ ಮಧ್ಯಾಹ್ನ ಒಂದು ಟೈಮ್ ಚೇಂಜ್ ಮಾಡ್ತೀನಿ. ಬೆಳಗ್ಗೆ ಒಂದು ಟೈಮು, ಮಧ್ಯಾಹ್ನ ಒಂದು ಟೈಮ್, ಮತ್ತು ರಾತ್ರಿ ಒಂದು ಟೈಮು, 3 ಟೈಮ್ ನಾನು ಚೇಂಜ್ ಮಾಡ್ತೀನಿ. ಸೊ ಹಾಗೆ ಒಳಗಡೆ ಕೋಳಿ ಫಾರ್ಮ್ ಒಳಗಡೆ ಸೈಡ್ ಒಳಗಡೆ ಬಂದಾಗ ನೋಡಿ ಗಲೀಜೆಲ್ಲ ಆಗಿದೆ, ಕೋಳಿ ಕಸಾಲ ಇದೆ, ಅದೆಲ್ಲ ಗುಡಿಸ್ಬೇಕು. ಹಾಗೆ ಅಲ್ಲೇನು ಗುಡಿ ನೋಡ್ತೀರಾ, ಅದು 3 days ಒಂದ್ಸತಿ ತುಂಬಿ ಇಟ್ಟಿರ್ತಾರೆ ಗುಡಿಸಿ. ಸೊ ಹಾಗೆ ಬನ್ನಿಲ್ಲೊಂದು ಕೋಳಿ ಕೂತಿದೆ, ಮೊಟ್ಟೆ ಇಟ್ಟಿರ್ತಂದು ಎತ್ತಿ ನೋಡೋಣ. ಮೊಟ್ಟೆ ಇಟ್ಟರೆ ಮತ್ತೆ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಮೊಟ್ಟೆನ ನೋಡ್ತಾ ಇದ್ದೀನಿ. ಬಂದು ಆಲ್ರೆಡಿ ಕೂತಿವೆ ಕೋಳಿಗಳೆಲ್ಲ ಮೊಟ್ಟೆ ಇಡೋದಕ್ಕೆ. ಬೆಳಿಗ್ಗೆ ಬಂದ ತಕ್ಷಣ ಇದೆ ಚೆಕ್ ಮಾಡೋದು ನಾವು. ಮೊಟ್ಟೆ ಎಲ್ಲಿ ಬೇಕಲ್ಲಿ ಇಟ್ಟಿರ್ತವೆ ಕೋಳಿಗಳು. ಸೊ ಕೋಳಿ ಇಟ್ಟಿಲ್ಲ, ಓಡಿಸ್ತಿದ್ದೀನಿ. ನೆಕ್ಸ್ಟ್ ಕಸ ಗುಡಿಸ್ಬೇಕು. ಫುಲ್ ಕ್ಲೀನಾಗಿ ಗುಡಿಸಾಗೈತೆ. ಒಂದು ಕಡೆ ಹಾಕ್ತಿದ್ದೀನಿ. ಇದು 3 days ಒಂದ್ಸಲ ಎತ್ತಿ ಹಾಕ್ತೀವಿ, ಒಂದಿನ ಹಾಕೋದಕ್ಕಾಗಲ್ಲ. ಇಲ್ಲಿ ಮರಿಗಳು ಬಿಟ್ಟಿದ್ದೀನಿ. ಸೊ ಆ ಮರಿಗಳಿಗೆ ಮೇವು ಹಾಕಬೇಕು. ಸಣ್ಣ ಮರಿಗಳು ಇದೊಂದು 20 days 25 days ಬ್ಯಾಚ್ ಇದು. ಆಲ್ರೆಡಿ ಈ ಕಡೆ ಇನ್ನೊಂದು ಬ್ಯಾಚ್ ಇದೆ, 2 ಬ್ಯಾಚ್ ಇದೆ. ಒಂದು 25 ದಿನ ಬ್ಯಾಚ್, ಇನ್ನೊಂದು ಒಂದು ತಿಂಗಳು 10 ದಿನ ಬ್ಯಾಚ್ ಒಂದಿದೆ. ಸೊ ಹಾಗೆ ಬರ್ತೀವಿ ನೋಡಿ ನಮ್ಮ ಕರುಗಳು. ಈ ಕಡೆ ಒಂದು ಹಸು ಬ್ಲ್ಯಾಕಿ. ಸೊ ಇದ್ರ ಸಗಣಿನ ಬಾಚಿ ತಿಪ್ಪೆಗೆ ಹಾಕಬೇಕು. ಇದು ನೆಕ್ಸ್ಟ್ ಕೆಲಸ ನಂದು. ಪಟ್ಟಂತ ಇದನ್ನು ಗುಡಿಸಿ ಎಲ್ಲ ಆಚೆಗೆ ಹಾಕಬೇಕು. ಬಾಣಲಿ ಇಲ್ಲೇ ಇದೆ, ಕಸಿ ಮಂಕ್ರಿ ಎತ್ಕೋ ಪಟ್ಟಂತ ಗುಡಿಸಿ ಎತ್ತಾಕೋ. ಅದಾದ್ಬಿಟ್ರೆ ಅಪ್ಪ ಇಲ್ಲಿ ಬಂದಿದೆ. ಅಪ್ಪ ಆಲ್ರೆಡಿ ಗಿಡಕ್ಕೆ ಫೋನ್ ಇರ್ತಿತ್ತು, ಅದೊಂದು ಕೆಲಸ ಇದೆ. ನೆಕ್ಸ್ಟ್ ಕೆಲಸ ಅದೇ ಇದು. ಸೊ ನೆಟ್ಟೆ ಸುಸ್ತಾಗಿರಬೇಕು. ಕೂತ್ಕೊಂಡು ಯಾರ್ದು ಫೋನ್ ಬಂದಿತ್ತು, ಫೋನ್ ಮಾತಾಡ್ತಾ ಕೂತೈತೆ. ನೋಡ್ತಿರ್ಬೋದು, ವೀಡಿಯೋ ಮಾಡ್ತಿರ್ ಗೊತ್ತಾಗ್ಬಿಟ್ರೆ ಬೈತಿದೆ ಪಟ್ಟಂತ ಹೋಗಿರ್ತದೆ. ಕೆಲಸ ಮಾಡ್ತೀನಿ, ವೀಡಿಯೋ ಮಾಡ್ಕೊಂಡು ನಿಂತಿದ್ದೀನಿ ಅಂತ. ಹಾಗೆ ಬನ್ನಿ ತೋಟದೊಳಗಡೆ ಒಂದು ರೌಂಡ್ ಹೋಗೋಣ. ನಂದು ಅಡಿಕೆ ತೋಟ ಇವಾಗ ಇಟ್ಟಿದ್ದೀನಿ ಮಾಡಬೇಕಂತ. ಅದ್ರ ಜೊತೆ ಬಾಳೆ ಗಿಡ, ಪಪ್ಪಾಯಿ ಮತ್ತು ಒಂದು 4-5 ಥರ ಹಣ್ಣಿನ ಗಿಡಗಳನ್ನು ಇಟ್ಟಿದ್ದೀನಿ. 4-5 ಥರ ಎಲ್ಲ ಜಾಸ್ತಿ ಇಟ್ಟಿದ್ದೀನಿ. ಅದು ಬಂದರೆ ಒಂದು 4-5 ಥರ ಆಯ್ತು. ನೋಡ್ತಿರ್ಬೋದು, ಬೆಳಿಗ್ಗೆ ಬಂದ ತಕ್ಷಣ ನಾನು ಹೋಗೋದೇ ಇದು ತೋಟದ ಒಂದು ರೌಂಡ್ ಹಾಕೊಳ್ತೀನಿ. ನೋಡಿ ಕೋಳಿ ಐತಿ ಯಾವ ರೀತಿ ತಿಂತಿದೆ ಪಪ್ಪಾಯಿನ. ಅಲ್ಲೇ ಹಣ್ಣಾಗಣ್ಣಾಗೆಲ್ಲ ಬಿತ್ಕೊಳುತ್ತೆ. ಆದಷ್ಟು ಸೇಲ್ ಮಾಡ್ತೀವಿ, ಇಲ್ಲಾಂದರೆ ಕೋಳಿಗೋಸ್ಕರ ಜಾಸ್ತಿ. ಇದು ಕಿತ್ಲೆ ಹಣ್ಣು ಗಿಡ. ಹಾಗೆ ನೋಡಿ ಅದರಲ್ಲಿ ತೆಂಗು ಪಾಕ್ಟೆಟ್ಗೆ ಎಲ್ಲ ರೀತಿ ಕಂಡಿರ್ತೀವಿ. ಬನ್ನಿ ಹಂಗೆ ಮೇಲೆ ಹೋಗೋಣ. ಪಪ್ಪಾಯಿ ನೋಡಿಲಿ, ಇದು ಜ್ಯೂಸ್ ಹಣ್ಣು ಗೊತ್ತಾ ನಿಮಗೆ. ಸೊ ತೋಟಕ್ಕೆ ಬಂದ ತಕ್ಷಣ ಒಂದು ಹಣ್ಣಾಗಿದೆ. ಪಟ್ಟಣ ಕಿತ್ಕೊಂಡು ನೆಕ್ಸ್ಟ್ ಆಮೇಲೆ ಜ್ಯೂಸ್ ಮಾಡ್ಕೊಂಡು ಕುಡಿ. ಕಿತ್ಕೊಂಡಿದ್ದೀನಿ. ಹಾಗೆ ನೋಡ್ತಿದ್ರೆ ನೋಡಿ ಇಲ್ಲೊಂದು ಕೆಳಗೆಲ್ಲ ಬಿದ್ದಿದೆ ಹಣ್ಣು, ಜ್ಯೂಸ್ ಹಣ್ಣು ಕೆಳಗಡೆ ಬಿದ್ದಿದೆ. ತಿನ್ನೋಕ್ಕಾದಷ್ಟು ತಿನ್ನೋದು, ಎಲ್ಲ ಕೊಡೋಷ್ಟು ಅಕ್ಕಪಕ್ಕದರೆಲ್ಲ ಕೊಡೋದು, ಇಲ್ಲಾಂದರೆ ಕೋಳಿಗಳಿಗೆ ಕೂದಾಕೋದು, ಅದೇನೇನು ಕೆಲಸ. ಹಾಗೆ ಬರ್ತದೆ ನೋಡಿ ಇಲ್ಲಿ ಅಪ್ಪ ಅಲ್ಲಿ ಪೋಲ್ ಇರ್ತೈತೆ, ನನಗೆ ಕರಿತೈತೆ, ಏನು ಮಾಡ್ತೀನಿ ನಿಂತಿದ್ದೀಯಲ್ಲ ಬಾ ಅಂತ. ಹಾಗೆ ಹೋಗ್ತಾಯಿದ್ದೀನಿ. ನೋಡಿ ನೆನ್ನೆ ಟೊಮೊಟೆಗೆ ಈ ಟೈಮಲ್ಲಿ ಡ್ರಿಪ್ಲೈನ್ ಮಾಡಿದ್ದೀವಿ. ಫಸ್ಟ್ ಟೈಮ್ ಮಾಡ್ತಿರೋದು. ಏನಕ್ಕೆ ಬೇಸಿಗೆ ಸ್ಟಾರ್ಟ್ ಆಯಿತು, ನೀರು ತುಂಬ ಅಭಾವ ಇರುತ್ತೆ. ಅದನ್ನ ಡ್ರಿಪ್ಲೈನ್ ಮಾಡೋದು ತುಂಬ ಅನುಕೂಲ. ನೀವು ಡ್ರಿಪ್ಲೈನ್ ಕೂಡ ಮಾಡ್ಬೋದು ನೀರು ಕಡಿಮೆ ಇತ್ತು ಅಂದರೆ. ಈ ಬೇಸಿಗೆಯಲ್ಲಿ ನೀರು ಐಸೋದು ತುಂಬ ಕಷ್ಟ. ನೋಡ್ತಿರ್ಬೋದು ನೀವು ಸುತ್ತೆಲ್ಲ ಡ್ರಿಪ್ಲೈನ್ ಮಾಡೋದ್ರ ಮಧ್ಯ ಯಾವ ರೀತಿ ಇದೆ ಅಂದರೆ, ಇದು ಪ್ಲಾಸ್ಟಿಕ್ ಡ್ರಿಪ್ಲೈನು. ಅರ್ಧ ಅಡಿ ಒಂದೊಂದ್ಸತಿ ಬೀಳ್ತಾ ಇರುತ್ತೆ ನೀರು. ಹಾಗೆ ಮಿಕ್ಕಿರೋ ಡ್ರಿಪ್ಲೈನ್ ಕೂಡ ಅದೇ ಈ ಅಡಿಕೆ ತೋಟಕ್ಕೆ ಮತ್ತು ಬಾಳೆ ತೋಟಕ್ಕೆ ಬಿಡ್ತಾಯಿದ್ದೀನಿ. ಮಿಕ್ಕಿರೋ ಡ್ರಿಪ್ಪ ನೋಡ್ತಿರೋದು ಎಷ್ಟು ಮಿಕ್ಕೈತೆ ಟೊಮೊಟೊಗಾಗಿ. ವೇಸ್ಟ್ ಆಗುತ್ತಲ್ಲ ಅನ್ನೋದಕ್ಕೋಸ್ಕರ ಅಡಿಕೆ ತೋಟ ಚೆನ್ನಾಗಿರಲಿ, ಎಲ್ಲ ಕಡೆ ನೀರು ಬೀಳಿ ಅಂದ್ಬಿಟ್ಟು ಅಡಿಕೆ ತೋಟಕ್ಕೆ ಬಿಡ್ತಾಯಿದ್ದೀವಿ. ಅಪ್ಪ ಹಿಡ್ಕೊಂಡು ಹಾಗೆ ಇಲ್ಲಿ ಕೋಳಿ ಮೊಟ್ಟೆ ಇಟ್ಟಿದೆ ಅಂದರೆ ನೋಡಿದ್ರೆ ಮೊಟ್ಟೆನೇ ಇಟ್ಟಿಲ್ಲ. ಅದು ಸುಮ್ಮನೆ ಕೂತಿದೆ, ಕಾವು ಬಂದಿರಬೇಕು. ಹಾಗೆ ಅಮ್ಮ ತಿಂಡಿ ಕೊಟ್ಟು ಕಳಿಸಿದ್ದು. ಕೈಗೆ ತೊಳ್ಕೊಂಡು ಪ್ಲೇಟ್ ಇಲ್ಲ, ಸೊ ಅದರಲ್ಲೇ ತಿಂತಾಯಿದ್ದೀನಿ. ಹಾಗೆ ತಿಂದಾದ್ಮೇಲೆ ತಿಂಡಿನ ನಮ್ಮ ಮೊಸರು ಹಿಡ್ಕೊಂಡು ಪಟ್ಟಂತ ಮೇಲೆ
ಕಟಾಕಿಗೆ ಟೈಮ್ ನೋಡಿದ್ರೆ 11 ಗಂಟೆ ಆಗ್ಬಿಟ್ಟಿದೆ. ಹಸು ಹರ್ಸ್ಕೋದಿತ್ತು, ಹಿಡ್ದು ಕಟಾಕಬೇಕು, ಅಲ್ಲಿ ಹೋಗ್ಬಿಟ್ಟು ಮೇವು ಹಾಕಬೇಕು. ಹಾಗೆ ಬರ್ತಾ ನೋಡಿ ಬಿನಿಸ್ ಕೂಳೆ ಆಗಿದೆ. ಈ ಬಿನಿಸ್ ಏನಕ್ಕೆ ಇಳ್ತಿದ್ದೀನಿ ಅಂದ್ರಪ್ಪ ನಾನು ನಮ್ಮ ಕೋಳಿಗಳಿಗೋಸ್ಕರ ಕಾಯಿ ಬೆರಕೆಲಿ ಸೊಪ್ಪು ಬೆರಕೆ ಕಿತ್ತಾಕ್ರೆ ಕೋಳಿ ಚೆನ್ನಾಗಿ ತಿಂತೇವೆ. ಅದರಿಂದ ಕಿತ್ಕೊಂಬಂದು ಕೋಳಿಗೆ ಹಾಕ್ತೀವಿ. ನೋಡ್ತಿರ್ಬೋದು ಕೋಳಿ ಆಲ್ರೆಡಿ ಎಲ್ಲ ಕರೆದ ತಕ್ಷಣ ಅಂದ ತಕ್ಷಣ ಬಂದುಬಿಟ್ಟವೆ ಕೋಳಿಗಳೆಲ್ಲ. ನೋಡಿ ಹಾಕ್ತಿದ್ದಂಗೆ ಯಾವ ರೀತಿ ಎಲ್ಲ ಮುತ್ಕೊಳ್ಳುತ್ತವೆ ಅಂತ ತಿನ್ನೋದಕ್ಕೆ. ನೋಡಿ ಏನೂ ಬಿಡೋಲ್ಲ, ಲಾಸ್ಟ್ಲಿ ಬಿಡೋದು ಸೊಪ್ಪು ಗಿಪ್ಪಲ್ಲಿ ತಿನ್ಕೊಂಡು ಕಡ್ಡಿ ಬಿಡ್ತವೆ ಅಷ್ಟೇ ಕೋಳಿಗಳು. ಮಿಕ್ಕರ ಅದು ಕಡ್ಡಿನ ತಿನ್ಬೋದು, ಇಲ್ಲಿಕ್ಕಾಗಲ್ಲ ತಿನ್ನೋದಾಗಿದೆ, ಬಟ್ ತಿನ್ನೋಕ್ಕಾಗಲ್ಲ. ಸೊ ಹಾಗೆ ನೋಡಿ ಯಾವ ರೀತಿ ಕಡ ಅಂತ ಸ್ವಲ್ಪ ಹೊತ್ತು ಮಲಗಿದ್ದಿದ್ರೆ ಟೈಮೇ ಆಗಿಬಿಟ್ಟಿದೆ 2:30. ಸೊ ನೀರು ಬೆಳಗ್ಗೆ ಚೇಂಜ್ ಮಾಡಿದ್ದು ಮತ್ತು ಚೇಂಜ್ ಮಾಡ್ತಿದ್ದೀನಿ ಮಧ್ಯಾಹ್ನ ಒಂದು ಸಲ. ಸೊ ನೋಡಿ ಫ್ರೆಶ್ ನೀರು ಕರೆಂಟ್ ಹೋಗೋಷ್ಟು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಚೇಂಜ್ ಮಾಡಿ ಇಟ್ಬಿಡೋದು ಕೋಳಿಗಳಿಗೆ. ಬೆಳಗ್ಗೆ ಇಟ್ಟು ಸಂಜೆನೇ ಇಡಬಾರ್ದು, ಅವಾಗ ಚೇಂಜ್ ಮಾಡ್ತಿರಬೇಕು. ಮತ್ತು ಹಂಗೆ ಬನ್ನಿ, ಇಲ್ಲಿ ಕೋಳಿ ಮರಿ ಇದೆ, ಅದಕ್ಕೊಂದು ಸ್ವಲ್ಪ ಬೆಳಗ್ಗೆ ಇಟ್ಟಿದ್ದೆ ನೀರು, ಮತ್ತು ನೀರು ಇಟ್ಬಿಡೋಣ ಅದಕ್ಕೂ. ನೋಡ್ತಿರ್ಬೋದು ನೋಡಿ ಎಲ್ಲ ಮರಗಳು ಎದುರ್ಕೊಂಡು ಓಡ್ತೈತೆ. ಇಲ್ಲಿ ಕೆರೆದೆಲ್ಲ ನೀರೆಲ್ಲ ಖಾಲಿ ಆಗಿಬಿಟ್ಟು ಬರೀ ಮಣ್ಣು ತುಂಬಿಟ್ಟೈತೆ. ಇಟ್ಕೊಂಡು ಕೋಳಿಗೆ ಇಡ್ತಾಯಿದ್ದೀನಿ. ಕೋಳಿ ಮರಿಗಳಿಗೆ ತುಂಬ ತಾವತ್ತಿರಬೇಕು. ನೋಡಿ ಯಾವ ರೀತಿ ಕುಡಿತೈತೆ ಅಂತ ಮರಗಳು ನೋಡ್ತಿರ್ಬೋದು. ಅದರ ಒಂಥರ ಚಂದ ಅಲ್ಲ ಮರಗಳಲ್ಲಿ. ನೋಡಿ ನೀರಿಗೆ ತುಂಬ ದಾವತ್ಬಿಟ್ಟೈತೆ, ಕುಡಿತಿದೆ. ಹಾಗೆ ಬರ್ತಾ ಇಲ್ಲ ಒಂದು ಕೋಳಿ ಕೂತೈತೆ, ಮೊಟ್ಟೆ ಇಟ್ಟಿರಬೇಕು. ನೋಡುವ ಎತ್ತಿರ ಕೆಳಗಡೆ ಒಂದು ಮೊಟ್ಟೆ ಇದೆ, ಮೊಟ್ಟೆ ಎತ್ತಿ ಹಿಡ್ಕೊಂಡು ಮನೆ ಒಳಗಡೆ ಇಟ್ಬಿಟ್ಟು ತಿರ್ಗಿ ಅಲ್ಲಿಂದ ಹಂಗೆ ತೋಟದಲ್ಲಿ ಹೋದರೆ ಮರಗೆಣಸಿತ್ತು, ಕಿತ್ತು ಇಟ್ಟಿದ್ದೀನಿ. ಇವತ್ತು ಸಂಜೆ ಚಿಪ್ಸ್ ಮಾಡುವ ಅಂತ. ಹಾಗೆ ನೋಡಿ ಇಲ್ಲಿ ಅಪ್ಪ ಹಿರೇಗಿಡಿಗೆ ನೀರು ಹಾಯಿಸ್ತಾ ಕೂತೈತೆ. ಇವಾಗ ಏನಪ್ಪ ಕೆಲಸ ಅಂದರೆ ಟೈಮ್ ನೋಡಿದ್ರೆ 5:30, 6 ಗಂಟೆ ಹತ್ರ ಆಗೈತೆ. ಸೊ ಇವಾಗ ಬೆಳಿಗ್ಗೆ ಕಟ್ಟಾಕಿದ್ದಲ್ಲ ಹಸ್ಗಳು, ಅದೆಲ್ಲ ಮಧ್ಯಾಹ್ನ ನೀರು ತೋರಿಸ್ಬಿಟ್ಟಿದ್ದೀನಿ ಆಲ್ರೆಡಿ ಎಲ್ಲ. ಅದನ್ನ ಮನೆಯವ್ರು ಇಟ್ಕೊಂಬರ್ಬೇಕು ಇವಾಗ. ಬನ್ನಿ ನೋಡಿ, ಇದು ಕೃಷಿ ಹೊಂಡ ನಮ್ಮ ಹತ್ರ ಆಲ್ರೆಡಿ ಒಂದು 7 ಇಯರ್ಸ್ ಆಯಿತು ಕೃಷಿ. ಇದರಲ್ಲಿ ತಂದಿವು ಮೀನು ಬಿಟ್ಟಿದ್ದು, ಹೊಳೆಯಿಂದ ಮೀನು. ಇವಾಗ ಒಂದು 50ರಿಂದ 60 ಮೀನಾಗಿದೆ, ಜಾಸ್ತಿನೇ ಆಗಿದೆ ಇನ್ನೂ ತುಂಬ. ನೋಡಿ ಬೆಳಿಗ್ಗೆ ಕಟ್ಟಾಕಿದ್ದು, ಬೆಳಿಗ್ಗೆ ಒಂದು ಕಟ್ಟಾಕಿದ್ದೆ ಬಂದು. ಸೊ ಅಲ್ಲೇ ಇದೆ, ಸುತ್ತ ಎಲ್ಲ ಚೆನ್ನಾಗಿ ಕವರ್ ಬಿಟ್ಟಿದೆ. ಇವು ಹಿಡ್ಕೊಬಿಟ್ಟು ನೀರು ತರಿಸ್ಬಿಟ್ಟು ಕಟ್ಟಾಕ್ಬಿಡೋಣ. ಇಲ್ಲೇ ಕೃಷಿ ಹೊಂಡ ಇದೆ, ಅಲ್ಲೇ ಕುಡ್ಕೊಳುತ್ತೆ ಸ್ವಲ್ಪ ನೀರು. ನಾಳೆ ಮೈ ತೊಳಿಬೇಕು ನೀಟಾಗಿ, ತುಂಬ ಗಲೀಜು ಮಾಡ್ಕೊಂಡಿತ್ತು. ಹಾಗೆ ಬತ್ತೊಡಿ ಸಂಜೆ ಆಯ್ತಲ್ಲ, ಕೋಳಿ ಎಲ್ಲ ಕೊಚ್ಚಾಕಬೇಕು. ಕೋಳಿ ಮರಿಗಳನ್ನ ಎಲ್ಲ ಹೋಗಿ ಕೂತ್ಕೊಳ್ಳುತ್ತೆ ನೋಡಿ ಎಲ್ಲ. ಆದರೂ ಬರ್ತಿಲ್ಲ, ಓಡೈತವೆ, ಬಂದು ಕೂತ್ಕೊಳ್ಳೋದಲ್ಲ ಅಂತವೆ ಬೆಳಕಿಗೆ. ಇನ್ನೂ ಮೇಯೋದಕ್ಕೆ ಹೋಗ್ತೇವೆ. ಆದರೆ ಹೆಂಗೋ ಕೋಚ ಹಿಡ್ದಿಪ್ಪ ಸಾಹಸ ಮಾಡಿ ಕೊಚ್ಚಾಕ್ಬಿಟ್ಟೆ ಮಾಡಿ ಇಟ್ಟಿದ್ದೀನಿ. ಹಾಗೆ ಬನ್ನಿ, ಇಲ್ಲಿ ಮರಿಗಳು ಸಪ್ರೇಟ್ ಬ್ಯಾಚು. ಹಾಗೆ ಇಲ್ಲಿ ದೊಡ್ಡ ಕೋಳಿಗಳು, ಇದನ್ನೂ ಅಷ್ಟೇ ಇವಾಗ ಮನೆಯೊಳಗಡೆ ಎಲ್ಲ ಕರ್ಕೊಂಡು ಹೋಗಿಬಿಡ್ಬೇಕು. ಟೈಮ್ 6:30 ಆಗಾಯಿತು. ನೋಡ್ತಿರ್ಬೋದು ಸ್ವಲ್ಪ ಹೋಗಿದ್ದೀನಿ, ಸ್ವಲ್ಪ ಆಚೆ ಇದೆ, ಎಲ್ಲ ಒಟ್ಟಿಗೆ ಕೂತ್ಕೊಳ್ಳೋದು ನೋಡಿ. ಎಲ್ಲ ಮೇಲ್ಗಡೆ ಕೂತ್ಕೊಳ್ತೈತೆ. ಸೌಂಡ್ ನೋಡಿ ಯಾವ ರೀತಿ ಇದೆ ಅಂತ. ಅರ್ಧ ಮೇಲದ್ದು ಕೂತ್ಕೊಳ್ಳೋದು, ಅರ್ಧ ಕೆಳಗಡೆ ಕೂತ್ಕೊಳ್ಳುತ್ತೆ. ಸೊ ಇಷ್ಟು ನನ್ನ ಇವತ್ತಿನ ಕೆಲಸ. ಇವತ್ತಿನೆಲ್ಲ ನಾನು ಎವ್ರಿಡೇ ಕೆಲಸ ಇದ್ದೇನೆ, ದಿನನಿತ್ಯ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ನಾಳೆ ಸಿಗುವ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.